ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ವೀರಸಂದ್ರ ಅಗ್ರಹಾರ ಗ್ರಾಮದಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲದ ಬಗ್ಗೆ ಕುರಿತು ಮಾತನಾಡುತ್ತಿದ್ದೇನೆ. ಯಾರಿಗ್ಯಾರೂ ಶಾಶ್ವತವಲ್ಲ, ಯಾರಿಗ್ಯಾವುದೂ ಶಾಶ್ವತವಲ್ಲ. ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಸ್ಮಶಾನ. ನೋಡಿ, ಇದು ಸ್ಮಶಾನ. ನಮ್ಮ ಪೂರ್ವಜರ ಕಾಲದಿಂದಲೂ ಇದೇ ದಾರಿಯಲ್ಲಿ ಹೆಣವನ್ನು ಎತ್ಕೊಂಡೋಗಿ ಬರ್ತಾಯಿದ್ವಿ. ನೋಡಿ, ದಾರಿ ಕೂಡ ಅಷ್ಟೇನು ದೊಡ್ಡದಿಲ್ಲ. ನೋಡಿ, ನಿಮ್ಗೆ ತೋರಿಸಿ. ನೋಡಿ 4 ಜನ ಬರೋಕ್ಕೂ ಶವವನ್ನು ಎತ್ಕೊಂಡು 4 ಜನ ಬರೋಕ್ಕೂ ತುಂಬ ಇಕ್ಕಟ್ಟು. ನೋಡಿ, ನೀವೇ ನೋಡ್ತಾ ಇರಿ ದಾರಿ ಹೆಂಗಿದೆ ಅಂತ. ನೋಡ್ತಾ ಇದ್ದೀರಲ್ಲ. ನೋಡಿ, ಇದೆಲ್ಲ ಸ್ಮಶಾನ ಇದು ಜಾಗ. ನೋಡಿ ಹೆಂಗಿದೆ. ನೋಡಿ ದಾರಿ ಹೆಂಗೆ ಎತ್ಕೊಬರೋದು ಹೇಳಿ. ನೋಡಿ ಎಷ್ಟು ಇಕ್ಕಟ್ಟಿದೆ. 4 ಜನ ಶವನ ಎತ್ಕೊಂಡು ಬರೋಕ್ಕೆ ಕೂಡ ಜಾಸ್ತಿ ತುಂಬಾ ಇಕ್ಕಟ್ಟು. ನೋಡಿ, ಕೆಳಗಡೆ ಅಲ್ಲ. ನೋಡಿ, 4 ಜನ ಇಲ್ಲಿ ಬರೋಕ್ಕೆ ಆಗಲ್ಲ. ನೋಡಿ, ಬದುಕಿದಾಗಾದ್ರೂ ನೆಮ್ಮದಿಯಾಗಿರಲ್ಲ. ಆದರೆ ಸತ್ತೋದ ಶವ ಕೂಡ ಎತ್ಕೊಬರೋಕ್ಕೆ ದಾರಿನೇ ಇಲ್ಲ ಸ್ಮಶಾನಕ್ಕೆ. ನೋಡಿ, ಆ ಸ್ಮಶಾನಕ್ಕೆ ದಾರಿ ಇಷ್ಟು ದಿನ ಆದರೂ ಇತ್ತು. ಇವಾಗ ನೋಡಿ, ಇಲ್ಲಿ ಒಬ್ಬರು ಇಲ್ಲಿ ಕಲ್ಲುಗಳು ನಾಟಿ ಇಲ್ಲಿ ಮುಳ್ಳುಕಂಬಿಯಲ್ಲಿ ಫುಲ್ ಬಂದೋಬಸ್ತ್ ಮಾಡ್ಕೊಬಿಟ್ಟಿದ್ದಾರೆ ದಾರಿಗೆ. ಇವಾಗ ನೋಡಿ, ಇಲ್ಲಿಂದ ಮತ್ತೆ ಹಿಂಗೆ ಹೋಗೋದು. ಅಲ್ಲಿ ಕಲ್ಲುಗಳು ನಾಟಿ ಮಾಡಿದಾರಲ್ವಾ, ಅಲ್ಲೇ ಹೋಗೋದು. ಅಲ್ಲಿ ಹೋಗ್ಬಿಟ್ಟು ಆ ರೋಡ್ಗೆ ಅಲ್ಲಿ ದಾರಿ ಇದೆ. ನಿಮ್ಗೆ ತೋರಿಸಿ. ನೋಡಿ, ಹಂಗೆ ಇರಿ, ತೋರಿಸ್ತೀನಿ. ನೋಡಿ, ಅಲ್ಲಿ ಸ್ಟ್ರೈಟ್ ದಾರಿ ಇರೋದು. ಅಲ್ಲೇ ಕಂಬ ನಾಟಿ ಮಾಡಿದಾರಲ್ಲ, ಅದೇ ದಾರಿ. ನೋಡಿ, ಅಲ್ಲೇ ದಾರಿ. ಅಲ್ಲಿಂದ ದಾರಿ ಹೋದರೆ ಅಲ್ಲಿ ಸ್ಟ್ರೈಟು. ಇಲ್ಲಿ ನೋಡಿ, ಇಲ್ಲಿಂದ ದಾರಿ. ಮತ್ತೆ ಕಂಬಗಳು ನಾಟಿ ಮಾಡಿದಾರಲ್ಲ, ಆ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ಕಂಬಗಳು ಅಡ್ಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಮತ್ತು ಇಲ್ಲಿ ಇದೇ ದಾರಿ. ಆವಾಗಿಂದನೂ ಇದೇ ದಾರಿ. ಇವಾಗ ಇಲ್ಲಿ ಮತ್ತು ರೋಡ್ಗೆ ಇಲ್ಲಿ ಅಡ್ಡ ಇದೆ. ಈ ಸಮಸ್ಯೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಅವರು ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ನಮಗೆ ಭರವಸೆ ನೀಡಿದ್ದು, 2 ತಿಂಗಳಾದರೂ ಈ ಸಮಸ್ಯೆಗೆ ಪರಿಹಾರ ಬಗೆಹರಿಸುವುದಿಲ್ಲ. ಜನರ ಸಮಸ್ಯೆಗಳನ್ನು ಪರಿಹರಿಸುವುದು ನಿಮ್ಮ ಜವಾಬ್ದಾರಿ ಅಲ್ಲವೇ? ಯಾಕಿಷ್ಟು ಕರ್ತವ್ಯ ಲೋಪ ಮಾಡ್ತಿದ್ದೀರಿ? ಯಾಕಿಷ್ಟು ನೆಗ್ಲಿಜೆನ್ಸಿ ಮಾಡ್ತಿದ್ದೀರಿ? ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನು ನಿಮಗೆ ಪ್ರಾಬ್ಲಮ್ ಆಗ್ತಿದೆ? ಇದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕಾಗುತ್ತದೆ. ದಯವಿಟ್ಟು ನಿಮಗೆ ನಾವೆಲ್ಲರೂ ಮನವಿ ಮಾಡಿಕೊಳ್ಳೋದೇನೆಂದರೆ, ಸರ್ಕಾರಿ ಜಮೀನುಗಳು, ಗೋಮಾಳ ಆಗಿರ್ಬೋದು, ಗುಂಡುತೋಪುಗಳಾಗಿರ್ಬೋದು, ಇನ್ನಿತರ ಯಾವುದೇ ಸರ್ಕಾರಿ ಜಮೀನುಗಳನ್ನು ವಶಪಡಿಸಿಕೊಂಡು ಒತ್ತುವರಿ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅದನ್ನು ತೆರವುಗೊಳಿಸಬೇಕಾಗಿ ವಿನಂತಿ. ಮತ್ತು ಅದೇ ರೀತಿ ಮುಂದಿನ ಯಾವುದೇ ಸರ್ಕಾರಿ ಸೌಲಭ್ಯಗಳಿಗೆ ಬಳಸುವುದು. ಮತ್ತು ಸ್ಮಶಾನ ಸಮಸ್ಯೆ ಬಗ್ಗೆ 1 ವಾರ ಕಾಲಾವಕಾಶ ನೀಡುತ್ತಿದ್ದೇವೆ ಎಲ್ಲ ಅಧಿಕಾರಿಗಳಿಗೂ. ಈ ಸಮಸ್ಯೆಯನ್ನು ಬಗೆಹರಿಸದೆ ಹೋದ ಪಕ್ಷದಲ್ಲಿ CP ಗ್ರಾಮ ಕಾನೂನು ಸಲಹೆ ಪೋರ್ಟಲಲ್ಲಿ ರಿಪೋರ್ಟ್ ಮಾಡಲಾಗುವುದು ಮತ್ತು ಎಲ್ಲ ಗ್ರಾಮಸ್ಥರು ಧರಣಿ ಮಾಡುವುದಕ್ಕೆ ಹಿಂಜರಿಯಲ್ಲ ಎಂದು ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ.